ಡೊಮ್ಯಾಸ್ಟಿಕ್ ಪ್ರೆಷರ್ ವಾಷರ್ ಅಲ್ಲಿ ಈ ಮಾಡೆಲ್ ಅಂತೂ ಬೆಸ್ಟ್ ಮಾಡೆಲ್. ಇದು ಬಂದು ನಿಮ್ಗೆ BT1150 ಪ್ರೆಷರ್ ವಾಷರ್ ಆಗಿರುತ್ತೆ. ಸೊ ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ 4 ಡಿಫ್ರೆಂಟ್ ನಾಸಲ್ ಬರ್ತಾ ಇದೆ. ಇದು ಡೊಮ್ಯಾಸ್ಟಿಕ್ ಅಲ್ಲಿ ಫಸ್ಟ್ ಮಾಡೆಲ್. ನಿಮ್ಗೆ ಇದ್ರಲ್ಲಿ ಪ್ರೆಷರ್ ನಿಮ್ಗೆ ನಾಸಲ್ ಬರ್ತಾ ಇರೋದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 190 ಬಾರ್ ಪ್ರೆಷರ್ ಸಿಗ್ತಾ ಇದೆ. 3 HP ಮೋಟರ್ ಕೂಡ ಸಿಗ್ತಾ ಇದೆ. ನಮಸ್ತೆ ವೀಕ್ಷಕರೇ, ಏಮ್ಸ್ಕರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಮತ್ತೊಂದು ವ್ಲಾಗಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಬೆಸ್ಟ್ ಮಾಡೆಲ್ ತೋರಿಸ್ಕೊಡ್ತಾ ಇದ್ದೀನಿ. ಅದು ನಿಮ್ಗೆ ಡೊಮ್ಯಾಸ್ಟಿಕ್ ಯೂಸ್, ನಿಮ್ಗೆ ಕಮರ್ಷಿಯಲ್ ಏನ್ ತೋರಿಸ್ಕೊಡ್ತಾ ಇಲ್ಲ, ಡೊಮ್ಯಾಸ್ಟಿಕ್ ಮನೆ ಪರ್ಪಸ್ ಗೆ ನಾನು ನಿಮ್ಗೆ ಪ್ರೆಷರ್ ವಾಷರ್ ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡ್ತಾರೆ. ಯಾವ ರೀತಿ ಇದು ಪ್ರೆಷರ್ ಆಗಿರುತ್ತೆ, ಯಾವ ರೀತಿ ಫ್ಯೂಚರ್ಸ್ ಆಗಿರುತ್ತೆ, ಏನ್ ಗ್ಯಾರಂಟಿ ವಾರಂಟಿ ಇರುತ್ತೆ, ಈ ವಿಡಿಯೋ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡ್ತಾ ಇದ್ರೆ ನಿಮ್ಗೆ ಫಸ್ಟ್ ಮಾಡೆಲ್ ಬಂದ್ಬಿಟ್ಟು ಇದು ಬಂದು ನಿಮ್ಗೆ BT1150 ಅಂತ ಪ್ರೆಷರ್ ವಾಷರ್ ಸಿಗುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೋಟರ್ ಕೆಪಾಸಿಟಿ ಅಂತ ಬಂದಾಗ ನಿಮ್ಗೆ 3 HP ಮೋಟರ್ ಕೆಪಾಸಿಟಿ ಸಿಗ್ತಾ ಇದೆ. 190 ಬಾರ್ ನಿಮ್ಗೆ ಪ್ರೆಷರ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಡೈರೆಕ್ಟ್ ನಿಮ್ಗೆ 190 ಬಾರ್ ಪ್ರೆಷರ್ ಸಿಗ್ತಾ ಇದೆ. ನೀವು ಬೇಕಾದ್ರೆ ಪ್ರೆಷರ್ ನ ಕಡಿಮೆ ಕೂಡ ನೀವು ಮಾಡ್ಕೋಬಹುದು. 130 ಬಾರ್ ಇಂದ ಹಿಡಿದು 190 ಬಾರ್ ವರೆಗೂ ನೀವು ಪ್ರೆಷರ್ ನ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಪ್ರೆಷರ್ ಕಂಟ್ರೋಲ್ ನಾಬ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಅಷ್ಟೆಲ್ಲ ನಿಮ್ಗೆ ಇದು ನೋಡ್ತೀವಿ ನಿಮ್ಗೆ ಯಾವ ರೀತಿ ನಿಮ್ಗೆ ಟ್ರಾಲಿ ಮಾಡೆಲ್ ಅಲ್ಲಿ ಇದೆ ಅಂತೇಳಿ. ಸೊ ಈಸಿಯಾಗಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನೀವು ಇದು ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಮನೇಲಿ ನೀವು ಚಿಕ್ಕ ಮಕ್ಳಿದ್ದೀರಾ, ಇಲ್ಲ ನೀವು ಹುಡುಗಿರಿದ್ದೀರಾ, ಇಲ್ಲ ನೀವು ಏನಾದ್ರು ವುಮೆನ್ಸ್ ಇದ್ದೀರಾ, ಇಲ್ಲ ಅಂತಂದ್ರೆ ನೀವೇನಾದ್ರು ಅಜ್ಜಿ ತಾತದಿದ್ರೆ ಸೊ ಆರಾಮಾಗಿ ಈ ಮಾಡೆಲ್ ನ ನೀವು ಕ್ಯಾರಿ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ನೀವು ಮೂವ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನೋಡ್ತಾ ಯಾವ ರೀತಿ ನಿಮ್ಗೆ ಪೋರ್ಟೇಬಲ್ ಅಲ್ಲೇ ಆಗಿದೆ ಅಂತ ಹೇಳಿ. ಸೊ ನಿಮ್ಗೆ ವೀಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ವೀಲ್ಸ್ ನಿಮ್ಗೆ ಚಿಕ್ಕದಾಗಿ ಏನಿಲ್ಲ, ವೀಲ್ಸ್ ಕೂಡ ನಿಮ್ಗೆ 6 ಇಂಚ್ ವೀಲ್ಸ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಆರಾಮಾಗಿ ನೀವು ಈ ತರ ನೋಡಿ, ನೀವು ಯಾವ ರೀತಿ ನೀವು ಮೂವ್ ಮಾಡ್ಬೇಕು ಅಂತ ನೋಡ್ತಿರ್ಬೋದು. ಯಾವ ರೀತಿ ನಿಮ್ಗೆ ಮೂವ್ ಆಗ್ತಾ ಇದೆ ಅಂತ ಸ್ವಲ್ಪ ನಿಮ್ಗೆ ಸ್ಟ್ರಕ್ ಆಗ್ತಾ ಇಲ್ಲ, ಆ ರೀತಿ ನಿಮ್ಗೆ ಮೂವ್ ಕೂಡ ಆಗ್ತಾ ಇದೆ. ಸೊ ನಿಮ್ಗೆ ಆಕ್ಸೆಸರೀಸ್ ಅಂತ ಬಂದಾಗ ಈ ಪ್ರೆಷರ್ ವಾಷರ್ ಒಳಗಡೆ ನಿಮ್ಗೆ ತುಂಬಾ ಆಕ್ಸೆಸರೀಸ್ ಸಿಗ್ತಾ ಇದೆ. 10,000 ರೂಪಾಯಿ ಬೆಲೆ ಬಾಳುವ ಆಕ್ಸೆಸರೀಸ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ. ಸೊ ಬೇರೆ ಮಾಡೆಲ್ ನಿಮ್ಗೆ ಡೊಮ್ಯಾಸ್ಟಿಕ್ ಮಾಡೆಲ್ ಆಗಲಿ ನಿಮ್ಗೆ ಯಾವ ಮಾಡೆಲ್ ಅಲ್ಲೂ ಈ ತರ ಇದ್ರಲ್ಲಿ ಏನ್ ಸಿಗ್ತಾ ಇದೆ ಆಕ್ಸೆಸರೀಸ್, ಅದು ಯಾವ ಮಾಡೆಲ್ ನಿಮ್ಗೆ ಸಿಗಲ್ಲ. ಸೊ ಈ ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ ಸಿಗ್ತಾ ಇರೋದು ನಿಮ್ಗೆ 3 ಮೀಟರ್ ಇನ್ಲೈಟ್ ಪೈಪ್ ಸಿಗ್ತಾ ಇದೆ. ಇನ್ಲೈಟ್ ಪೈಪ್ ಕೂಡ ನಿಮ್ಗೆ ದೊಡ್ಡದಾಗಿ ಸಿಗ್ತಾ ಇದೆ, 3 ಮೀಟರ್ ಸಿಗ್ತಾ ಇದೆ. ಔಟ್ಲೆಟ್ ಪೈಪ್ ಅಂತ ಬಂದಾಗ ನಿಮ್ಗೆ ಬೇಸಿಕ್ ಮಾಡೆಲ್ ಒಂದ್ರಲ್ಲಿ 6 ಬರುತ್ತೆ, ಒಂದ್ರಲ್ಲಿ 8 ಮೀಟರ್ ಬರುತ್ತೆ. ಆದ್ರೆ ಈ ಪ್ರೆಷರ್ ವಾಷರ್ ಅಲ್ಲಿ ನಿಮ್ಗೆ 12 ಮೀಟರ್ ಔಟ್ಲೆಟ್ ಪೈಪ್ ಸಿಗ್ತಾ ಇದೆ. ಅದು ನಿಮ್ಗೆ ಹೈಡ್ರಾಲಿಕ್ ಮತ್ತೆ ನಿಮ್ಗೆ 8mm ಪೈಪ್ ಸಿಗ್ತಾ ಇದೆ. ಹೈಡ್ರಾಲಿಕ್ ಪೈಪ್ 12 ಮೀಟರ್ ನಿಮ್ಗೆ ಸಿಗ್ತಾ ಇದೆ. ಅದಾದ್ಮೇಲೆ ನಿಮ್ಗೆ ಸಕ್ಷನ್ ಫಿಲ್ಟರ್ ಆಗಿರ್ಲಿ, ಸಕ್ಷನ್ ಅಡಾಪ್ಟರ್ ಆಗಿರ್ಲಿ, ಫುಟ್ ವಾಲ್ ಆಗಿರ್ಲಿ, ಕ್ಲಾಂಪ್ ಆಗಿರ್ಲಿ, ಗನ್ ಕ್ಲೀನಿಂಗ್ ಪಿನ್ ಆಗಿರ್ಲಿ, ಅಡ್ಜಸ್ಟಬಲ್ ನೋಸಲ್ ಗನ್ ಆಗಿರ್ಲಿ, ಫೋಮ್ ಡಿಸ್ಪೆನ್ಸರ್ ಆಗಿರ್ಲಿ, ಫೋಮ್ ಗನ್. ಸೊ ದೊಡ್ಡದು ಬಂದ್ಬಿಟ್ಟು ನಿಮ್ಗೆ ಫೋಮ್ ಗನ್ ಸಿಗ್ತಾ ಇದೆ. ಸೊ ಆ ಫೋಮ್ ಗನ್ನಿಗೆ ನಿಮ್ಗೆ ಫೋಮ್ ಲಿಕ್ವಿಡ್ ಕೂಡ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ಎಕ್ಸ್ಟೆನ್ಷನ್ ರಾಡ್ ಕೂಡ ಸಿಗ್ತಾ ಇದೆ. ಎಕ್ಸ್ಟೆನ್ಷನ್ ರಾಡ್ ಮತ್ತೆ QRC ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಅದ್ ಯಾವ್ದಾವ್ದು ಅಂತ ಹೇಳಿ ನಿಮ್ಗೆ ವಿಡಿಯೋದಲ್ಲಿ ಡೆಮೋ ಪಟಲ್ ತೋರಿಸ್ಕೊಡ್ತೀನಿ. ಯಾವ ತರ ಈ ನೋಸಲ್ ನೋಡ್ತಾ ಇದ್ರು ನಿಮ್ಗೆ ಗನ್ನಲ್ಲಿ ನಿಮ್ಗೆ ನೋಸಲ್ ಸಿಗ್ತಾ ಇದೆ. ಸೊ ಸ್ಪ್ರೇ ಮತ್ತೆ ಶಾರ್ಪ್ ನೀವು ಗನ್ನಲ್ಲಿ ಇಟ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಇಲ್ಲೂ ಡಿಫ್ರೆಂಟ್ ನೋಸಲ್ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಯಾವ ಟೈಪ್ ನಾಸಲ್ ಬೇಕು ಆ ಟೈಪ್ ನೀವು ಹಾಕೊಂಡು ಸ್ಪ್ರೇ ಆಗಿರ್ಲಿ, ಶಾರ್ಪ್ ಆಗ್ಲಿ, ಡಿಗ್ರಿ ವೈಸ್ ನಾಸಲ್ ಇರುತ್ತೆ. ಸೊ ನಿಮ್ಗೆ ಪ್ರೆಷರ್ ಯಾವ ರೀತಿ ಬೇಕು ಆ ರೀತಿ ನೀವು ಪ್ರೆಷರ್ ತಕ್ಕನಾಗೆ ನಾಸಲ್ ನ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೋಬಹುದು. ಸೊ ಒಂದೊಂದೇ ನಾಸಲ್ ನಾನು ನಿಮ್ಗೆ ಡೆಮೋ ಪಟಲ್ ತೋರಿಸ್ಕೊಡ್ತೀನಿ. ಸೊ ಈ ಪ್ರೆಷರ್ ವಾಷರ್ ನೀವು ಕಾರ್ ಆಗ್ಲಿ, ಬೈಕ್ ಆಗ್ಲಿ, ಹಸು ಮೈ ಆಗ್ಲಿ, ಕೊಟ್ಟಿಗೆ ಮನೆ ಆಗಿರ್ಲಿ, ಫ್ಲೋರಿಂಗ್ ಆಗಿರ್ಲಿ, ಇಲ್ಲ ನೀವು ಮನೆಗೆ ಏನಾದ್ರು ಕ್ಯೂರಿಂಗ್ ಮಾಡ್ತಾ ಇದ್ರೆ ಸೊ ಎಲ್ಲದಕ್ಕೂ ಈ ಮಲ್ಟಿಪರ್ಪಸ್ ಗೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ನಾನು ಈಗ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ನಾನು ಫ್ಲೋರ್ ಮತ್ತೆ ನಿಮ್ಗೆ ಮೆಟ್ಲು ತೋರಿಸ್ಕೊಡ್ತೀನಿ ಯಾವ ತರ ನಿಮ್ಗೆ ವಾಶ್ ಆಗುತ್ತೆ ಅಂತೇಳಿ. ಸೊ ಅದಕ್ಕೂ ಕೂಡ ನೀವೇನಾದ್ರು ಹಾಕಿ ವಾಶ್ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ನೀವು ಈಸಿಯಾಗಿ ವಾಶ್ ಮಾಡ್ಕೋಬಹುದು. ಸೊ ಬನ್ನಿ ನಾನು ಎಷ್ಟು ಗಲೀಜಾಗಿರೋ ಫ್ಲೋರ್ ನಿಮ್ಗೆ ವಾಶ್ ಮಾಡಿ ತೋರಿಸ್ತೀನಿ. ಬನ್ನಿ ಡೆಮೋ ಪಟ್ ನೋಡೋಣ. ಸೊ ಈ ಫೋಮಿಂಗ್ ಹಾಕೊಂಡು ನೀವು ವಾಶ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಬೇರೆ ಏನಾದ್ರು ಲಿಕ್ವಿಡ್ ಹಾಕೊಳ್ತೀರಾ ಅಂತಂದ್ರೆ ಸೊ ಆರಾಮಾಗಿ ಹಾಕೊಂಡು ವಾಶ್ ಕೂಡ ಮಾಡ್ಕೋಬಹುದು. ಸೊ ಈ ಒಂದು ಪ್ರೆಷರ್ ವಾಷ್ ನೀವು ಮಲ್ಟಿಪರ್ಪಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬರೀ ಕಾರು ಬೈಕ್ ಅಷ್ಟೆಲ್ಲ ನೀವು ಫ್ಲೋರ್ ವಾಶ್ ಮಾಡ್ತೀರಾ ಅಂತಂದ್ರೆ, ಸೊ ಮೆಟ್ಲು ವಾಶ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಅದಕ್ಕೂ ಕೂಡ ವಾಶ್ ಮಾಡ್ಕೋಬಹುದು. ಸೊ ಆಲ್ರೆಡಿ ನಾನು ಫೋಮಿಂಗ್ ಹೊಡೆದಿದ್ದೀನಿ ಇದರಲ್ಲಿ.
ಸೊ ಯಾವ ತರ ಈಗ ನೆಕ್ಸ್ಟ್ ಕ್ಲೀನ್ ಆಗುತ್ತೆ, ಯಾವ ತರ ಈ ಪ್ರೆಷರ್ ವಾಷರ್ ಅಲ್ಲಿ ಇದೆಲ್ಲ ನಿಮ್ಗೆ ಫೋಮಿಂಗ್ ಕ್ಲೀನ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ. ಸೊ ನೋಡ್ತಿರ್ಬೋದು ಕೊಡೆ ಎಲ್ಲ ಯಾವ ತರ ಬಿಟ್ಕೊಂಡಿದೆ ಅಂತೇಳಿ. ಸೊ ವೈಟ್ ಫೋಮಿಂಗ್ ನಾವು ಹೊಡೆದಿರೋದು. ಸೊ ಕೊಡೆ ಎಲ್ಲ ಅಲ್ಲೂ ನೋಡ್ತಿರ್ಬೋದು ನಿಮ್ಗೆ ಯಾವ ರೀತಿ ಕೊಳೆ ಇದೆ ಅಂತೇಳಿ. ಸೊ ಈ ತರ ನಿಮ್ಗೆ ಕಂಪ್ಲೀಟ್ ಕೊಳೆ ಎಲ್ಲ ಇರೋದಿಲ್ಲ, ನಿಮ್ಗೆ ಗಲೀಜ್ ಇರೋದಿಲ್ಲ, ಕಂಪ್ಲೀಟ್ ನಿಮ್ಗೆ ಕ್ಲೀನ್ ಆಗಿ ಅದು ಆಚೆ ಬರುತ್ತೆ. ಸೊ ಅದಾದ್ಮೇಲೆ ನೀವು ನೀರ್ನ ಹೊಡ್ಕೋಬಹುದು. ಫ್ಲೋರಿಗೆ ಆಲ್ರೆಡಿ ನಾನು ಫೋಮಿಂಗ್ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಅದು ಕ್ಲೀನ್ ಆಗ್ತಾ ಇರ್ಲಿ, ಅಲ್ಲಿವರೆಗೂ ನಾನು ನಿಮ್ಗೆ ಮೆಟ್ಲಿಗೆ ಫೋಮಿಂಗ್ ಹೊಡೆದು ತೋರಿಸ್ಕೊಡ್ತೀನಿ. ಸೊ ಮೆಟ್ಲು ಕೂಡ ನೀವು ವಾಶ್ ಮಾಡ್ಕೋಬಹುದು. ಸೊ ಬನ್ನಿ ಫೋಮಿಂಗ್ ಮಾಡೋಣ, ನೋಡೋಣ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ನಿಮ್ಗೆ ಫೋಮಿಂಗ್ ಆಗ್ತಾ ಇದೆ ಅಂತ ಹೇಳಿ. ಫೋಮಿಂಗ್ ಥಿಕ್ನೆಸ್ ನೀವು ನೋಡ್ತಿರೋದು ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಿಮ್ಗೆ ಒರಿಜಿನಲ್ ಫೋಮಿಂಗ್ ಅಂತಾನೆ ಹೇಳ್ಬೋದು. ನಿಮ್ಗೆ ಸರ್ವಿಸ್ ಏನ್ ಫೋಮಿಂಗ್ ಡೀಟೇಲಿಂಗ್ ವಾಷಿಂಗ್ ಮಾಡಿ ತೋರಿಸ್ತಾರೆ, ಸೊ ಅದೇ ರೀತಿ ನಿಮ್ಗೆ ಫೋಮಿಂಗ್ ಕೂಡ ಇದೆ. ಸೊ ನೀವೇನಾದ್ರೂ ಈ ತರ ಶಾಂಪು ಹೊಡ್ಕೊಳ್ತೀರಾ, ಇದು ಒಳಗಡೆ ಏನಾದ್ರು ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಹೊಡ್ಕೊಳ್ತೀರಾ ಅಂತಂದ್ರೆ ಸೊ ಅದು ಕೂಡ ಮಾಡ್ಕೋಬಹುದು. ಫೋಮಿಂಗ್ ಕ್ವಾಲಿಟಿ ನೋಡ್ತಾ ಇರ್ಬೋದು, ಥಿಕ್ನೆಸ್ ಯಾವ ರೀತಿ ನಿಮ್ಗೆ ಇಳಿತಾ ಇದೆ ಅಂತೇಳಿ. ಸೊ ಬೆಣ್ಣೆ ಇಳಿದಂಗೆ ಇಳಿತಾ ಇದೆ. ಸೊ ಎಷ್ಟು ಸ್ಮೂತ್ ಆಗಿ ಮತ್ತೆ ಥಿಕ್ನೆಸ್ ನೀವು ನೋಡ್ತಿರ್ಬೋದು ಯಾವ ರೀತಿ ಥಿಕ್ನೆಸ್ ಇದೆ ಅಂತೇಳಿ. ಸೊ ನೀವು ಕಾರಿಗೆ ಬೈಕಿಗೆ ಏನಾದ್ರು ಹಾಕ್ತೀರಾ ಅಂತಂದ್ರೆ ಹೆದರ್ಕೊಳ್ಳೋದು ಏನು ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಸ್ಮೂತ್ ಆಗಿ ನಿಮ್ಗೆ ಥಿಕ್ನೆಸ್ ಆಗಿರುತ್ತೆ. ಸೊ ನೀವು ಆರಾಮಾಗಿ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬಹುದು. ಸೊ ಬನ್ನಿ ಇದಾದ್ಮೇಲೆ ನಾನು ನಿಮ್ಗೆ ಎರಡು ಕೂಡ ನಿಮ್ಗೆ ಇದು ಫ್ಲೋರ್ ಆಗಿರ್ಲಿ ಮೆಟ್ಲಾಗಿರ್ಲಿ ಎರಡು ಕೂಡ ನಾನು ವಾಶ್ ಮಾಡಿ ತೋರಿಸ್ತೀನಿ. ಬನ್ನಿ ಯಾವ ತರ ನೀಟಾಗಿ ವಾಶ್ ಆಗುತ್ತೆ. ಸ್ಟಾರ್ಟಿಂಗ್ ನಾನು ನಿಮ್ಗೆ ಎಣ್ಣೆ ಮಾಡೆಲ್ ತೋರಿಸಿದ್ದೆ, ಟ್ರಾಲಿ ಮಾಡೆಲ್ ಪ್ರೆಷರ್ ವಾಷರ್. ಸೊ ಅದ್ರಲ್ಲಿ ನಿಮ್ಗೆ 4 ನಾಸಲ್ಸ್ ಬರುತ್ತೆ ಅಂತ ಹೇಳಿ ತೋರಿಸಿದ್ದೆ. ಸೊ ಈ 4 ನಾಸಲ್ಸ್ ಅಲ್ಲಿ ನಾನು ಒಂದೊಂದೇ ನಾಸಲ್ ನ ಹಾಕಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ತರ ನಿಮ್ಗೆ ಇದೊಂದೊಂದೇ ನಾಸಲ್ ನಿಮ್ಗೆ ಪ್ರೆಷರ್ ಬರುತ್ತೆ ಅಂತ ಹೇಳಿ. ಸೊ ಫಸ್ಟ್ ನಾನು ನಿಮ್ಗೆ ವೈಟ್ ಹಾಕ್ತಾ ಇದ್ದೀನಿ, ಬನ್ನಿ ನೋಡೋಣ ಇದ್ರಲ್ಲಿ ಯಾವ ರೀತಿ ನಿಮ್ಗೆ ಪ್ರೆಷರ್ ಆಗುತ್ತೆ ಅಂತ ಹೇಳಿ. ಸೊ ನೋಡಿ ಈ ತರ ನೀವು ನಿಮ್ಗೆ QRC ಕೊಟ್ಟಿರ್ತೀವಿ. ಸೊ ಇದ್ರಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡ್ಕೊಂಡು ಸೊ ನಿಮ್ಗೆ ಯಾವ ತರ ಪ್ರೆಷರ್ ಬೇಕು, ನಿಮ್ಗೆ ಶಾರ್ಪ್ ಬೇಕು, ಸ್ಪ್ರೇ ಬೇಕು ಅಂತಂದ್ರೆ ಸೊ ನೋಡ್ತಿದ್ರಲ್ಲ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಸೊ ಇದು ಬಂದು ನಿಮ್ಗೆ ಸ್ಪ್ರೇ ಆಗಿರುತ್ತೆ. ಸೊ ಈ ತರ ನೀವು ವಾಶ್ ಮಾಡ್ಕೋಬಹುದು. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ. ಸೊ ಈಸಿಯಾಗಿ ನಿಮ್ಮ ಫ್ಲೋರ್ ಆಗಿರ್ಲಿ, ನೀವೇನಾದ್ರೂ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಸೊ ಆರಾಮಾಗಿ ಪ್ರೆಷರ್ ವಾಷರ್ ಅಲ್ಲಿ ನೀವು ಸೆಕೆಂಡ್ ಅಲ್ಲಿ ನೀವು ಮಾಡ್ಕೋಬಹುದು. ಸ್ಪ್ರೇ ಆಯ್ತು, ಬನ್ನಿ ಈಗ ನಾನು ನಿಮ್ಗೆ ಆರೆಂಜ್ ನಾಸಲ್ ನ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದ್ರಲ್ಲಿ ಯಾವ ತರ ಪ್ರೆಷರ್ ಬರುತ್ತೆ ನೋಡೋಣ. ಸೊ ನೋಡ್ತಾ ಇರಲ್ಲ ಆಲ್ರೆಡಿ ಹಾಕಿದ್ದೀನಿ. ಸೊ ನೋಡಿ, ಸೊ ನಿಮ್ಗೆ ಒಂದ್ ಸ್ವಲ್ಪ ಇದ್ರಲ್ಲಿ ವೈಟ್ ಬರುತ್ತೆ ನಿಮ್ಗೆ. ನೋಡ್ತಾ ಇದ್ರಲ್ಲ ಯಾವ ರೀತಿ ಎಷ್ಟು ದೂರ ಹೋಗ್ತಾ ಇದೆ ಅಂತ ಹೇಳಿ ನೋಡ್ತಿರ್ಬೋದು. ನೀವು ನಿಂತಿದ್ದ ಜಾಗದಲ್ಲಿ ಅಷ್ಟು ದೂರವರೆಗೂ ನೀವು ಕ್ಲೀನ್ ನ ಮಾಡ್ಕೋಬಹುದು. ಸೊ ನೋಡ್ತಾ ಇದ್ರಲ್ಲ ಎಷ್ಟು ದೂರ ಹೋಗ್ತಾ ಇದೆ ಅಂತ ಹೇಳಿ ಪ್ರೆಷರ್. ಸೊ ಅದಾದ್ಮೇಲೆ ನಾನು ಬೇರೆ ನಾಸಲ್ ನಿಮ್ಗೆ ಚೇಂಜ್ ಮಾಡಿ ತೋರಿಸ್ತೀನಿ. ರೆಡ್ ನಾಸಲ್ ನ ಹಾಕ್ತೀನಿ. ಸೊ ಇದು ಯಾವ ತರ ಇದೆ ಬನ್ನಿ ನೋಡೋಣ. ಸೊ ಇದು ಬಂದು ನಿಮ್ಗೆ ಶಾರ್ಪ್ ಆಗಿದೆ. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ನಿಮ್ಗೆ ಶಾರ್ಪ್ ಆಗಿದೆ ಅಂತ ಹೇಳಿ. ಸೊ ಇದು ಶಾರ್ಪ್ ನಾಸಲ್. ಸೊ ನೀವು ಮ್ಯೂಸಿಕ್ ತಕ್ಕನಾಗೆ ನೀವು ನಾಸಲ್ ನ ಇದ್ರಲ್ಲಿ ಹಾಕೋಬಹುದು. ರೆಡ್ ಆದ್ಮೇಲೆ ಗ್ರೀನ್ ಹಾಕ್ತಾ ಇದ್ದೀನಿ. ಸೊ ಬನ್ನಿ ಗ್ರೀನ್ ಅಲ್ಲಿ ಯಾವ ತರ ಪ್ರೆಷರ್ ಬರುತ್ತೆ ನೋಡೋಣ. ಸೊ ಇದ್ರಲ್ಲಿ ನಿಮ್ಗೆ ಸ್ಪ್ರೇ ಟೈಪ್ ಬರ್ತಾ ಇದೆ. ಸೊ ನೋಡ್ತಿದ್ರೆ ಸ್ಪ್ರೇ ಟೈಪ್ ಬರ್ತಾ ಇದೆ ಗ್ರೀನ್ ಅಲ್ಲಿ. ಸೊ ಆರಾಮಾಗಿ ಈ ತರ ನೀವು ವಾಶ್ ಮಾಡ್ಕೋಬಹುದು. ಸೊ ನೋಡಿದ್ರೆ ಯಾವ ರೀತಿ ಕ್ಲೀನ್ ಆಯ್ತು ಫ್ಲೋರ್ ಅಂತ ಹೇಳಿ. ಸೊ ಫ್ಲೋರ್ ಅಷ್ಟೆಲ್ಲ ನಿಮ್ ಮೆಟ್ಲು ಕೂಡ ನೋಡ್ತಿರ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಾ ಇದೀನಿ ಅಂತ ಹೇಳಿ. ಸೊ ಈಗ ಮನೇಲಿ ಯಾರಿಗೂ ನಾವು ಕಾಯ ಹಾಗೆ ಇರೋದಿಲ್ಲ. ನಾವೇ ಹೆಣ್ಮಕ್ಳಾಗಿರ್ಲಿ, ಮಕ್ಕಳಾಗಿರ್ಲಿ, ಅಜ್ಜಿ ಆಗಿರ್ಲಿ, ಯಾರ್ ಬೇಕಾದ್ರೂ ಈ ಪ್ರೆಷರ್ ವಾಷ್ ಅನ್ನ ಈಸಿಯಾಗಿ ಯೂಸ್ ಮಾಡ್ಕೋಬಹುದು. ಸೊ ಇನ್ಸ್ಟಾಲೇಷನ್ ಕೂಡ ನಿಮ್ಗೆ ತುಂಬಾನೇ ಈಸಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಆರಾಮಾಗಿ ನೀವು ಮನೇಲೆ ಕುತ್ಕೊಂಡು ಆರಾಮಾಗಿ ಯಾರು ಕಾಯ ಹಾಗೆ ಇರೋದಿಲ್ಲ. ಸೊ ಟ್ರಾಲಿ ಮಾಡೆಲ್ ಬೆಸ್ಟ್ ಮಾಡೆಲ್ ಆಗಿರುತ್ತೆ. ಸೊ ನಿಮ್ಗೆ ಎಲ್ಲಿ ಬೇಕಾದ್ರೂ ನೀವು ಮೂವ್ ಮಾಡ್ಕೊಂಡು ತಳ್ಕೊಂಡು ಹೋಗಿ ನೀವು ಯೂಸ್ ಮಾಡಬಹುದು. ಸೊ ನೋಡ್ತಾ ಇರಲ್ಲ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ, ಯಾವ ರೀತಿ ನಿಮ್ಗೆ ಕೊಳೆ ಇತ್ತು ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳಿ ನೋಡ್ತಿರ್ಬೋದು ನೀವೇ. ಸೊ ಮಣ್ಣಿಂದು ಆಗಿರ್ಲಿ, ಕೊಚ್ಚೆ ಆಗಿರ್ಲಿ, ಎಂತಾದ್ರೂ ಕೊಳೆ ಆಗಿರ್ಲಿ ಕಂಪ್ಲೀಟ್ ಈ ಪ್ರೆಷರ್ ವಾಷರ್ ನಿಮ್ಗೆ ಕ್ಲೀನ್ ಆಗುತ್ತೆ. ಸೊ ನೋಡ್ತಿರ್ಬೋದು ನಿಮ್ಗೆ ಹಿಡ್ಕೊಂಡಿರೋ ಧೂಳಾಗಿರ್ಲಿ, ಕಟ್ಕೊಂಡಿರೋ ಧೂಳಾಗ್ಲಿ ಎಲ್ಲ ಯಾವ ರೀತಿ ನಿಮ್ಗೆ ಕ್ಲೀನ್ ಆಗ್ತಾ ಇದೆ ಅಂತ ಹೇಳಿ. ಸೊ ನೀವೇ ಲೈವ್ ಆಗಿ ನೋಡಿ. ಸೊ ಲೈವ್ ಆಗಿ ನಿಮ್ಗೆ ನಾನು ಡೆಮೋ ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಸೊ ನೋಡ್ತಿರ್ಬೋದು. ಸೊ ಈ ಪ್ರೆಷರ್ ವಾಷರ್ ನೀವು ಆರಾಮಾಗಿ ನೀವು ಬರೇ ಸೆಕೆಂಡ್ಸ್ ಅಲ್ಲಿ ನೀವು ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೋಬಹುದು. ಸೊ ಏನೇ ಆಗಿರ್ಲಿ ನೀವು ಆರಾಮಾಗಿ ಕ್ಲೀನ್ ಕೂಡ ಮಾಡ್ಕೋಬಹುದು. ಸೊ ನೋಡ್ತಾ ಇದ್ರೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ನೋಡ್ತಿರ್ಬೋದು.
ಸೊ ಬಿಫೋರ್ ಆಫ್ಟರ್ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಕ್ಲೀನ್ ಆಗಿದೆ ಅಂತೇಳಿ. ನಿಮ್ಗೆ ಲೈವ್ ಆಗಿ ಡೆಮೋ ನಾನು ತೋರಿಸ್ಕೊಡ್ತಾ ಇರೋದು. ಸೊ ನೋಡ್ತಾ ಇದೀರಾ ಮಣ್ಣೆಲ್ಲ ಕೂತಿರೋದು ಯಾವ ರೀತಿ ನಿಮ್ಗೆ ಬರ್ತಾ ಇದೆ ಅಂತೇಳಿ. ಸೊ ಇಲ್ಲೇ ನೋಡಿ. ನೋಡಿದ್ರೆ ಡೆಮೋ ಪಾರ್ಟ್ ಯಾವ ರೀತಿ ಇತ್ತು ಅಂತೇಳಿ. ಪಳ ಪಳ ಅಂತೇಳಿ ಅಷ್ಟು ಗಲೀಜಾಗಿರೋ ನಿಮ್ಗೆ ಫ್ಲೋರ್ ಆಗಿರ್ಲಿ ಮೆಟ್ಲು ಆಗಿರ್ಲಿ ಯಾವ ತರ ಹೊಳಿತಾ ಇತ್ತು ಅಂತೇಳಿ. ಸೊ ಈ ತರನೇ ನೀವು ಏನ್ ಬೇಕಾದ್ರೂ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಜಸ್ಟ್ ನೀವು ನಿಮಿಷದಲ್ಲಿ ಒಂದ್ 5 ನಿಮಿಷ 10 ನಿಮಿಷದಲ್ಲಿ ಆರಾಮಾಗಿ ಈ ಪ್ರೆಷರ್ ವಾಷರ್ ನೀವು ಕ್ಲೀನ್ ನ ಮಾಡ್ಕೋಬಹುದು. ಸೊ ಈ ಪ್ರೆಷರ್ ವಾಷರ್ ನಿಮ್ಗೂ ಬೇಕು ಅಂದ್ರೆ ಸೊ ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ. ಸೊ ಇದು ಬಂದು ನಿಮ್ಗೆ ಲೊಕೇಟ್ ಆಗಿರೋದು ಮರಳೂರು ರಿಂಗ್ ರೋಡ್ ನಿಯರ್ ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್ ಪಕ್ಕ ಬರುತ್ತೆ. ಸೊ ಕೆಂಪೇಗೌಡ ನಗರಲ್ಲಿ ಇದು ಲೊಕೇಟ್ ಆಗಿದೆ. ಸೊ ವಿಸಿಟ್ ಮಾಡಿ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಕೂಡ ಇದೆ. ಆಲ್ ಓವರ್ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಯಾಂಗ್ಳೂರಲ್ಲಿ ಪೀಣ್ಯ ಇದೆ, ರಾಜಾಜಿನಗರ ಇದೆ, ಹೆನ್ನೂರು ಬಂಡೆ ಇದೆ, ಮೈಸೂರಲ್ಲಿ ತ್ರಿನೇತ್ರ ಸರ್ಕಲ್ ಗೋಕುಲಂ ಹತ್ರ ಇದೆ, ಮಂಡ್ಯ ಇದೆ, ಮದ್ದೂರ್ ಇದೆ, ಹಾವೇರಿ ಹಿರೇಕೆರೆ ಕೂಡ ಇದೆ. ಸೊ ಅಲ್ಲೂ ನೀವು ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ನಿಯರ್ ಬೈ ಆ ಸ್ಟೋರ್ ಆಗುತ್ತೆ ಅಲ್ಲಿ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಇಲ್ಲಾಂದ್ರೆ ನಿಮ್ಗೆ ಆಲ್ ಓವರ್ ಇಂಡಿಯಾ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ನೀವು ಮನೇಲಿ ಕೂತ್ಕೊಂಡು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡ್ರೆ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಸಿಗ್ತಾ ಇದೆ. ಪ್ರಾಡಕ್ಟ್ ಮನೆಗೆ ಬಂದ್ಮೇಲೆ ನೀವು ಅಮೌಂಟ್ ನ ಪೇ ಮಾಡಬಹುದು. ಸೊ ನಮ್ಮ ನಿಮ್ಗೆ ವೆಬ್ಸೈಟ್ ಕೂಡ ಇದೆ www.aimscorporation.com ಅಂತೇಳಿ. ಸೊ ಅಲ್ಲೂ ವಿಸಿಟ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ಸೊ ನಮ್ದು ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಫೇಸ್ಬುಕ್ ಚಾನಲ್ ಏಮ್ಸ್ಕೋರ್ ಕಾರ್ಪೊರೇಷನ್ ಅಂತೇಳಿ. ಸೊ ವಿಸಿಟ್ ಮಾಡಿ ನಿಮ್ಗೆ ಪರ್ಟಿಕ್ಯುಲರ್ಲಿ ಒಂದೊಂದು ಪ್ರಾಡಕ್ಟ್ ನಿಮ್ಗೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.